ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ. ಬನ್ನಿ, ನಮ್ಮ ಜೊತೆಗೆ ಇನ್ನಿಟ್ಟು ಜನ ಜಾಯ್ನ್ ಆಗಿದ್ದಾರೆ. ಜೆ ಕ್ರಾಸ್ಟಾ ಉದ್ಯಮಿ, ಜೊತೆಗೆ FKCCನ ಮಾಜಿ ಅಧ್ಯಕ್ಷರು. ಕ್ರಾಸ್ಟಾ, ಕಾರ್ಯಕ್ರಮ ತಮಗೆ ಸ್ವಾಗತ. ಸೊ ಮತ್ತೊಬ್ಬರಿದ್ದಾರೆ ವಿಜಯ್ ರಾಜೇಶ್, ತೆರಿಗೆ ತಜ್ಞರು. ವಿಜಯ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಲಭಾಗದಲ್ಲಿ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, BL ಶಂಕರ್ ಅವರು, ಕಾಂಗ್ರೆಸ್ ನಾಯಕರು, ಮಾಜಿ ಸಚಿವರು. ಶಂಕರ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ ಯಥಾ ಪ್ರಕಾರ ವಿಶ್ವನಾಥ್ ಭಟ್ರಿಂದ. ಸರ್, ಏನು ಅನಿಸುತ್ತೆ ಬಜೆಟ್ ಬಗ್ಗೆ? ಬಜೆಟ್ ಇದು ಜನಪರ ಬಜೆಟ್ಟಾ ಅಥವಾ ಚುನಾವಣಾ ಬಜೆಟ್ಟಾ? ಟೋಟಲಿ ಡಿಸಪಾಯಿಂಟಿಂಗ್. ಬಟ್ ಮೊದಲು ಪ್ಲಸ್ ಪಾಯಿಂಟ್ಸ್ ಹೇಳ್ತೀನಿ. ಚಿದಂಬರಂ ಅಂತಾನೆ ಪ್ಲಸ್ ಪಾಯಿಂಟ್ ಹೇಳ್ತೀರಿ? ಎಸ್, ಟೋಟಲ್ ಚಿದಂಬರಂ ಹ್ಯಾಸ್ ಮಾಸ್ಟರ್ಡ್ ಇನ್ ದ ಆರ್ಟ್ ಆಫ್ ಸ್ಪೀಕಿಂಗ್. ರಾಜಕೀಯದಲ್ಲಿ ಯಾಕೆ ಲಾಯರ್ಸ್ ಅಂತ ತರಬೇಕು ಅಂದರೆ ದೇ ನೋ ಹೌ ಟು ಪುಟ್ ದ ನ್ಯಾಸ್ಟಿಯೆಸ್ಟ್ ಥಿಂಗ್ಸ್ ಇನ್ ದ ನೈಸೆಸ್ಟ್ ವೇ. ನೋಡಿ, ಆ್ಯಕ್ಚುಲಿ ಹೇಳ, ನೇಷನ್ ಈಸ್ ಇನ್ ಕ್ರೈಸಿಸ್. ನಾನು ಆವಾಗಲೇ ಹೇಳಿದೆ, ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿದೆ 7 ಲಕ್ಷ ಕೋಟಿ ನಮಗೆ ಆಂತರಿಕ ಸಾಲ ಇದೆ. ಕರೆಂಟ್ ಅಕೌಂಟ್ ಡಿಫಿಸಿಟ್ಟು, ಟ್ರೇಡ್ ಡಿಫಿಸಿಟ್ಟು 20 ಲಕ್ಷ ಕೋಟಿ ಇದೆ. ನಾವು ಕರೆಂಟ್ ಅಕೌಂಟ್ ಸರ್ಪ್ಲಸ್ಸಿಂದ ಕರೆಂಟ್ ಅಕೌಂಟ್ ಡಿಫಿಸಿಟ್ಟು ರೆಕಾರ್ಡ್ ಲೆವೆಲಿಗೆ ಬಂದಿದ್ದೀವಿ. 20 ತಿಂಗಳಲ್ಲಿ ನಮ್ಮ ಕರೆನ್ಸಿ 45 ರೂಪಾಯಿಂದ 54 ಅಂದರೆ 20% ನಮ್ಮ ಕರೆನ್ಸಿ ಡಿಪ್ರಿಷಿಯೇಟ್ ಆಗಿದೆ. ಇನ್ಫ್ಲೇಷನ್, ಹಣದುಬ್ಬರ ಅಂತ ಹೇಳುವಂಥದ್ದು ಇಟ್ ಈಸ್ ಅಟ್ ಎ ವೆರಿ ಹೈ ಲೆವೆಲ್. ಇದು ತಗೋಬೇಡಿ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಪ್ರಯತ್ನ ಎಕಾನಮಿ ರಿವೈವ್ ಮಾಡೋದ್ರಲ್ಲಿ ಇರಬೇಕಾಗಿತ್ತು. ಆ ತರಹದ ಯಾವುದೇ ಪ್ರಯತ್ನ ಇಲ್ಲ. ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಆಗ್ತಾ ಇದೆ. ಈಗ ಟುಡೇಸ್ ಇನ್ವೆಸ್ಟ್ಮೆಂಟ್ ಈಸ್ ಟುಮಾರೋಸ್ ಪ್ರೊಡಕ್ಟಿವಿಟಿ. ಹಾಗಿರೋ ಹೊತ್ತಿಗೆ ಈ ಸಲ ಡಿಫಿಸಿಟಿನವ್ರು ಹೇಗೆ ಕಂಟ್ರೋಲ್ ಮಾಡಿದ್ದಾರೆ ಗೊತ್ತಾ? ಹೋದ ಸಲ 9,000 ಕಿಲೋಮೀಟರ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ರು. 8,000 ಕಿಲೋಮೀಟರ್ ರೋಡನ್ನು ಕಟ್ ಮಾಡಿ ಬರೀ 1,000 ಕಿಲೋಮೀಟರಿಗೆ ಮಾತ್ರ ಕೊಟ್ಟಿದ್ದಾರೆ. ನಂತರದಲ್ಲಿ ಡಿಫೆನ್ಸ್ ಎಕ್ಸ್ಪೆಂಡಿಚರ್ $1.9 ಬಿಲಿಯನ್ ಕಟ್ ಮಾಡಿದ್ದಾರೆ. ನಂತರದಲ್ಲಿ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟಿಗೆ 4,300 ಕೋಟಿ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಲಾಸ್ಟ್ ಟೈಮು ಡಿಫಿಸಿಟನ್ನು 5.3 ಈ ವರ್ಷ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಕಟ್ ಮಾಡೋದ್ರಿಂದ ಹೊರತು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಕಟ್ ಮಾಡೋದ್ರಿಂದಲ್ಲ. ಈ ಸಲ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ನೀವು ಅಮೌಂಟ್ ನೋಡಬೇಡಿ, ಟೋಟಲ್ ಇದರ ಎಕ್ಸ್ಪೆಂಡಿಚರ್ಸ್ನಲ್ಲಿ ಎಷ್ಟು % ಪ್ಲ್ಯಾನ್ ಎಕ್ಸ್ಪೆಂಡಿಚರು. ಈ ತರಹ ಇದ್ದರೆ ಎಕಾನಮಿ ಹೇಗೆ ರಿವೈವ್ ಆಗುತ್ತೆ? ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಡಿಯಾ ಈಸ್ ಇನ್ ದ ವರ್ಜ್ ಆಫ್ ಗೆಟಿಂಗ್ ಡೌನ್ಗ್ರೇಡೆಡ್. ಮೂಡೀಸ್ ಒಬ್ಬರೇ ಬಿಟ್ಟಿರೋದು, 2 ಫಿಚ್ ಆಲ್ರೆಡಿ ನೆಗೆಟಿವ್ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ನಂತರದಲ್ಲಿ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ನೆಗೆಟಿವ್ ಲಿಸ್ಟ್ ಕೊಟ್ಟಿದ್ದಾರೆ. ಮೂಡೀಸ್ನವರು ಮೊನ್ನೆ ಒಂದು 15 ದಿನದ ಹಿಂದೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಟ್ ಏನು ಗೊತ್ತಾ? ಜಂಕ್ ಸ್ಟೇಟಸ್. ಅದು ಕೊಟ್ಟರೆ ಫಲ ಏನು ಗೊತ್ತಾ? ಫಸ್ಟ್, ಇಂಡಿಯಾಕ್ಕೆ ಯಾವುದೇ ದುಡ್ಡು ಹೊರಗಿಂದ ಬರೋದಿಲ್ಲ, ಇಲ್ಲಿಂದ ದುಡ್ಡು ಹೊರಗಡೆ ಹೋಗುತ್ತೆ. ನಾವು ಹೊರಗಡೆ ವಿದೇಶದಿಂದ ಸಾಲ ತಗೊಳ್ಬೇಕಾದ್ರೆ ಕಾಸ್ಟ್ ಆಫ್ ಲೆಂಡಿಂಗ್ ವಿಲ್ ನಾಟ್ ಇನ್ಕ್ರೀಸ್ ಬೈ 1 or 2%. ಇಲ್ಲ ಸರ್, ಖಂಡಿತ ಇದೆ. ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂದರೆ ಇದರ ನೆಕ್ಸ್ಟ್ ಡೌನ್ ಗ್ರೇಡೇ ಜಂಕ್ ಸ್ಟೇಟಸ್. ಹೌದು, ಇದರ ನೆಕ್ಸ್ಟ್ ಸ್ಟೇಜೇ ಜಂಕ್ ಸ್ಟೇಟಸ್. ದಟ್ ಈಸ್, ನಾನು ಹೇಳಿದ್ನಲ್ಲ, ICU ಅಂತ ಹೇಳಿದ್ರೆ ಅದೇ. ಈ ಕಾರಣಕ್ಕೆ ಚಿದಂಬರಂ ಅವರನ್ನು ಕರೆಸಿರೋದು. ಸೊ ಇವರೇನು ಅಂದರೆ ಹಿ ಹ್ಯಾಸ್ ಪಬ್ಲಿಕ್ ರಿಲೇಷನ್ಸ್, ಹಿ ಈಸ್ ಮೇಂಟೈನ್ ಇಟ್ ವೆರಿ ವೆಲ್. ನೋಡಿ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಎಲೆಕ್ಷನ್ ಈಸ್ ರೌಂಡ್ ದ ಕಾರ್ನರ್. ಇಲ್ಲ ಅಂತಿದ್ರೆ ವಿಮೆನ್ಸ್ PSU ಬ್ಯಾಂಕ್ ಮಾಡಲಿ, ಕಾಂಟ್ರವರ್ಷಿಯಲ್ ಅಲ್ಲ, 1,000 crores. ದೆನ್ ಉದ್ಯೋಗ ಖಾತ್ರಿ 33,000, ಗ್ರಾಮೀಣಾಭಿವೃದ್ಧಿ 80,000. ಇದು ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಆಲ್ ಆಫ್ ದೆಮ್ ಆರ್ ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್. ಈಗ ನೀವು ಲಾಂಗ್ ಟರ್ಮ್ ಯೋಚನೆ, ದೇಶಾಭಿವೃದ್ಧಿ ಅಂತ ಯೋಚನೆ ಮಾಡಬೇಕಾದ್ರೆ ಆವಾಗಲೇ ಹೇಳಿದೆ, ಟುಡೇಸ್ ಇನ್ವೆಸ್ಟ್ಮೆಂಟ್ ಈಸ್ ಟುಮಾರೋಸ್ ಪ್ರೊಡಕ್ಟಿವಿಟಿ. ಯಾವ ಪ್ರಯತ್ನವೂ ಮಾಡಲಿಲ್ಲ. ನಂತರದಲ್ಲಿ ಈ ಪರಿಸ್ಥಿತಿ ಈ ಲೆವೆಲ್ಲಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ 2007-8ರಲ್ಲಿ 36.9% ನಮ್ಮ ಸೇವಿಂಗ್ಸ್ ರೇಟ್ ಇತ್ತು. ಟುಡೇ ಈ ವರ್ಷ ನಮೂರಾ ರಿಪೋರ್ಟ್ ಪ್ರಕಾರ ಇಟ್ ಹ್ಯಾಸ್ ಕ್ರ್ಯಾಶ್ ಟು 27%. ಯಾವ ಕಾರಣಕ್ಕೆ? ಹಣದುಬ್ಬರ ಎಷ್ಟು ಮೇಲೆ ಹೋಗಿದೆ ಅಂದರೆ 2 ವರ್ಷದ ಹಿಂದೆ 2,000 ರೂಪಾಯಿ ಕೊಟ್ಟು ಒಂದು ಚೀಲದ ತುಂಬ ಪ್ರಾವಿಷನ್ಸ್ ತರ್ತಿರೋ ಹೆಂಗಸರು ಇವತ್ತಿನ ದಿನ ಅದೇ ಚೀಲದ ತುಂಬ ಪ್ರಾವಿಷನ್ಸ್ ತರಬೇಕಾದ್ರೆ 3,200 ರೂಪಾಯಿ ಕೊಡಬೇಕು. ದ ಗ್ರೇಟೆಸ್ಟ್ ಫೇಲ್ಯೂರ್ ಆಫ್ ದಿಸ್ ಗೌರ್ನಮೆಂಟ್ ಈಸ್ ಇಂಡಿಯನ್ಸ್ ಹ್ಯಾವ್ ಲಾಸ್ಟ್ ಫೇತ್ ಇನ್ ಇಂಡಿಯನ್ ಕರೆನ್ಸಿ. ದಿಸ್ ಈಸ್ ದ ಪ್ರಾಬ್ಲಮ್. ಯಾರೂ ಸಹ ದುಡ್ಡಿನ ರೂಪದಲ್ಲಿ ಇಡ್ಲಿಕ್ಕೆ ತಯಾರಿಲ್ಲ. ಐದರ್ ದೇ ವಿಲ್ ಗೋ ಟು ದ ಗೋಲ್ಡ್, ಇಲ್ಲ ಅಂತಿದ್ರೆ ದೇ ಆರ್ ಗೋಯಿಂಗ್ ಟು ದ ರಿಯಲ್ ಎಸ್ಟೇಟ್. ಕಮ್ಮಿ ದುಡ್ಡಿರೋ 20 ವರ್ಷ ಮದುವೆ ಮಾಡೋ ಹುಡುಗಿಗೆ 6 ತಿಂಗಳು ಮೊದಲು ಚಿನ್ನ ತಗೊಳ್ತಿದ್ರು, ಇವತ್ತು 5 ವರ್ಷ ಆಗಿದ್ರು ಚಿನ್ನ ತಗೊಳ್ಳೋ. ಅಂದರೆ ಪೀಪಲ್ ಹ್ಯಾವ್ ಲಾಸ್ಟ್ ಫೈತ್ ಇನ್ ಇಂಡಿಯನ್ ಕರೆನ್ಸಿ. ದಿಸ್ ಈಸ್ ದ ಗ್ರೇಟೆಸ್ಟ್ ಫೈಲ್. ಎಸ್ ಶಂಕರ್ಜಿ, ಏನಿರ್ತಾವೆ? ಭಟ್ರು ಒಬ್ಬ ತಜ್ಞರಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಆರ್ಥಿಕ ಸ್ಥಿತಿಯನ್ನು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಜಾಗತಿಕವಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ಹೋಲಿಕೆ ಮಾಡಿ ಭಾರತದ ಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿದರೆ ಹೆಚ್ಚು ಅದು ಸಮಂಜಸ ಆಗ್ತಾಯಿತ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿಯ ವಿಷಯಗಳು ಏನು ಅಂತಕ್ಕಂಥದ್ದು ಅವ್ರಿಗೆ ಕೂಡ ಚೆನ್ನಾಗಿ ಗೊತ್ತು.
ಈ ಸಂದರ್ಭದಲ್ಲಿ ಯಾವುದೇ ಅರ್ಥ ಸಚಿವರಾಗಲಿ ಯಾವುದೇ ಸರ್ಕಾರ ಆಗಲಿ ಜನಪರವಾಗಿರ್ತಕ್ಕಂಥ ಗ್ರಾಮೀಣ ಜನರ ಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಕೂಡ ನಾವು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ಲಿದ್ದರೂ ಕೂಡ ನಮ್ಮ ಕೆಲವು ಜವಾಬ್ದಾರಿಗಳಿರ್ತವೆ, ಅದನ್ನು ನಾವು ನಿರ್ವಹಿಸಲೇಬೇಕಾಗ್ತದೆ. ಅದಕ್ಕೆ ಕಾರಣ ಅಂತೇಳಂದರೆ ಈಗಾಗಲೇ ಅರ್ಥ ಸಚಿವರು ಹೇಳಿದರು, ತೆರಿಗೆ ಕಟ್ತಕ್ಕಂಥವ್ರ ಸಂಖ್ಯೆ ಎಷ್ಟಿದೆ ಭಾರತ ದೇಶದಲ್ಲಿ, 126 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ 1.5 ಕೋಟಿಯಿಂದ 1,80,00,000 ಜನ ತೆರಿಗೆ ಕಟ್ತಾ ಇದ್ದಾರೆ. ಅದರಲ್ಲೂ ಕೂಡ ತೆರಿಗೆ ರಿಟರ್ನ್ ಫೈಲ್ ಮಾಡ್ತಕ್ಕಂಥವ್ರು 1 ಕೋಟಿಗಿಂತ ಜಾಸ್ತಿ ತೆರಿಗೆ ಕಟ್ತಕ್ಕಂಥವ್ರು ಬರೀ 48 ಲಕ್ಷ ಜನ ಅಷ್ಟೇ ಇದ್ದಾರೆ. ಅದಕ್ಕಿಂತ ಜಾಸ್ತಿ 1,000 ಅಷ್ಟೇ ಇರತಕ್ಕಂಥ ಇದು ಈ ದೇಶದ 1 ಕೋಟಿಗಿಂತ ಜಾಸ್ತಿ ಕಟ್ಟುವವರು ಬರೀ 48,000 ಜನ ಇದ್ದಾರೆ ಅಷ್ಟೇ ಈ ದೇಶದಲ್ಲಿ ಇರತಕ್ಕಂಥವ್ರು. ಹಾಗಾಗಿ ಆ ತೆರಿಗೆ ಸಂಗ್ರಹದಲ್ಲಿ ಹೌದಿಲ್ಲ, ಪ್ರತ್ಯಕ್ಷ ಪರೋಕ್ಷ ಹೌದು ಅಷ್ಟೇ. ಈಗ ನಾವು ಇಷ್ಟೆಲ್ಲ ಲೆಕ್ಕಾಚಾರ ಇಷ್ಟೆಲ್ಲ ತಜ್ಞರೆಲ್ಲ ಬಂದು ಮಾತಾಡ್ತಾ ಇರೋದು ಇಷ್ಟು ಜನರ ಬಗ್ಗೆ ಮಾತ್ರ. ನಾವು ಈ 1.25 ಕೋಟಿ ಜನ ಒಟ್ಟು, ಅದರಲ್ಲಿ 48,000 ಜನ 1 ಕೋಟಿಗಿಂತ ಜಾಸ್ತಿ ತೆರಿಗೆ ಕಟ್ತಕ್ಕಂಥ. ಉಳಿದವರಿಗೆ ನಿಮ್ಮ ಈ ಬಜೆಟ್ಟು ಮತ್ತೊಂದು ಅದು ಈ ಬಜೆಟ್ಟು ಅನ್ನೋದು ಇದೇನದೇ ಗೊತ್ತಿಲ್ಲದಿರ್ತಕ್ಕಂಥ ಜನಸಂಖ್ಯೆ 170 ಭಾಗ ಇದೆ. ಹಾಗಾಗಿ ಇವ್ರು ಏನು ಹೇಳ್ತಾರೆ, ಈ ಉದ್ಯೋಗ ದೃಢೀಕರಣ ಯೋಜನೆ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಮತ್ತೊಂದು ಇವೆಲ್ಲ ಈ ದೇಶದಲ್ಲಿ ಯಾವುದೇ ಶ್ರಮದಿಂದ ಬದುಕ್ತಕ್ಕಂಥವ್ರ ಬದುಕಿಗೆ ಕನಿಷ್ಠ ನೆಮ್ಮದಿಯನ್ನಾರು ಕೊಟ್ಟು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಮಾಡಬೇಕಾದ್ರೆ ಕೆಲವು ಈ ಥರದ ತೀರ್ಮಾನಗಳನ್ನ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಒತ್ತಡ ತುಂಬ ಇದೆ ಭಾರತ ಸರ್ಕಾರದ ಮೇಲೆ ಮತ್ತು ಭಾರತದ ಮೇಲೆ ಜಾಗತಿಕವಾಗಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ. ಹಾಗಾಗಿ ಚೀನಾದಂಥ ದೇಶ ನಮ್ಮದಾಗಿದ್ದರೆ, ಒಂದೇ ಪಕ್ಷದ ಹೆಸರಿನಲ್ಲಿ ಸರ್ವಾಧಿಕಾರ ನಡೀತಕ್ಕಂಥ ದೇಶ ಆಗಿದ್ದರೆ, ಚುನಾವಣೆಗೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲದೆ ಹೋಗಿದ್ದರೆ, ಎಲ್ಲ ಪರೋಕ್ಷವಾಗಿ ಆಯ್ಕೆ ಆಗ್ತಕ್ಕಂಥ ವ್ಯವಸ್ಥೆ ಚೀನಾದಲ್ಲಿದ್ದಾಗ ಇಲ್ಲಿದ್ದಿದ್ರೆ ಏನು ಬೇಕಾದರೂ ಮಾಡ್ಬೋದಿತ್ತು. ಚಿದಂಬರಂ ಅಲ್ಲ, ಪ್ರಣಬ್ ಮುಖರ್ಜಿಯವರೆಲ್ಲ ಮನಮೋಹನ್ ಸಿಂಗೇ ಇದು ಮಾಡಬಲ್ಲರು. ಆದರೆ 5 ವರ್ಷಕ್ಕೆ ಒಂದು ಸರ್ತಿ ಇಲ್ಲಿ ಚುನಾವಣೆಗೆ ಹೋಗಬೇಕಾಗ್ತದೆ, ಜನಗಳ ಮುಂದೆ ಹೋಗಬೇಕಾಗ್ತದೆ, ಬಡವರ ಬಗ್ಗೆ ಗಮನ ಹರಿಸಬೇಕಾಗ್ತದೆ, ದೇಶದ ಉತ್ಪನ್ನ ಜಾಸ್ತಿ ಆಗಾಗ ನೋಡ್ಕೊಳ್ಬೇಕಾಗ್ತದೆ. ಅನೇಕ ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಚಿದಂಬರಂ ಎಷ್ಟೇ ಬುದ್ಧಿವಂತರಾಗಿರ್ತಕ್ಕಂಥ ವಕೀಲರಾಗಿದ್ದರೂ ಕೂಡ ಅಂಕಿಅಂಶದ ಮುಖಾಂತರ ಮಾತ್ರ ಇದನ್ನ ಹೇಳಬೇಕೆ ಹೊರತು ಭಾಷಣದ ಮುಖಾಂತರ ಹೇಳಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಾಲದ ಹೊರೆ ಜಾಸ್ತಿ ಆಗಿದೆ, ಇನ್ಫ್ಲೇಷನ್ನಲ್ಲಿ ವ್ಯತ್ಯಾಸಗಳಾಗ್ತಾ ಇದ್ದಾವೆ, ಈ ರೀತಿ ಅನೇಕ ಸಮಸ್ಯೆಗಳು. ಅದರ ಮಧ್ಯನೂ ಕೂಡ ಬಹಳ ಜನ ನಿರೀಕ್ಷೆ ಮಾಡಿದಂಥ ಇವರು ಚುನಾವಣಾ ಬಜೆಟ್ ಅಂತೇಳಿ ಹೇಳ್ತಾರೆ. ಆದರೆ ಚುನಾವಣಾ ಬಜೆಟ್ ಅಂದರೆ ಸಾಮಾನ್ಯವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳ ಮೇಲೆ ಹೊರೆ ಹೊರಿಸಿ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ತಕ್ಕಂಥ ಪ್ರಯತ್ನ. ಅದನ್ನು ಚಿದಂಬರಂ ಮಾಡಿಲ್ಲ, ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಾಯಕನಾಗಿ ಕೆಲಸ ಮಾಡಿದ್ದಾರೆ. ಫೈನ್ ಶಂಕರ್ಜಿ, ತಾವು ಕೂಡ ವಕೀಲರು ಅಂತ ಕೇಳಿ. ನಾನು ವಕೀಲನೇ. ಯಾಕಂದ್ರೆ ಬಹುಶಃ ಮುಂದೇನಾದ್ರು ರಾಜ್ಯದ್ದಾದ್ರೂ ನೀವು ಬಜೆಟ್ ಮಂಡಿಸಂಗಾಗಲಿ ಅಂತ. ಯಾಕಂದ್ರೆ ಇವ್ರು ಹೇಳಿದ್ರು ಲಾಯರ್ಗಳನ್ನ ಯಾಕೆ ತರಬೇಕಪ್ಪ ರಾಜಕಾರಣಕ್ಕೆ ಅಂತಂದ್ರೆ ಮೈನಸ್ ಅನ್ನು ಕೂಡ ಪ್ಲಸ್ ಮಾಡ್ತಾರೆ ಮಾತಾಡಿ. ಇವ್ರು ಯಾವ ಲಾಯರ್ಗಿಂತ ಕಮ್ಮಿ ಮಾತಾಡಿದ್ದಾರೆ ಈಗ ಆರ್ಥಿಕ ತಜ್ಞರಾಗಿ. ಓಕೆ ಫೈನ್. ರಘು, ಅದೇ ಹೇಳ್ತಾರೆ, ನೀವು ಸತ್ಯ ಯಾವಾಗ ಸತ್ಯ ನಿಮ್ಮ ಪರ ಇರುತ್ತದೋ ಆವಾಗ ಟೇಬಲ್ ಕುಟ್ಬೇಕಾಗಿಲ್ಲಂತೆ. ಸತ್ಯ ಇಲ್ಲದೆ ಇದ್ದಾಗ ಕುಟ್ಟಬೇಕು ಅಂತಾರೆ. ಲೀಗಲ್ ಆರ್ಗ್ಯುಮೆಂಟಿಗೆ ಅದು ಬೇಕಾಗುತ್ತೆ. ಒಂದು ಅನಿಸುತ್ತೆ, ಸಾಮಾಜಿಕ ಬದ್ಧತೆ ಅಂತ ಏನೊಂದು ಇದೆಯೋ ಅದು ಉದ್ಯೋಗ ಖಾತ್ರಿ ಇರ್ಬೋದು, ಆಹಾರ ಭದ್ರತೆ ಇರ್ಬೋದು, ಅಥವಾ ಅಂಗನವಾಡಿ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ಅಥವಾ ರೂರಲ್ ಡೆವಲಪ್ಮೆಂಟಿಗೆ ಭಾರತ್ ನಿರ್ಮಾಣ ಪ್ರೋಗ್ರಾಮ್ಗಳಿರ್ಬೋದು, ಇವುಗಳಿಗೆ ಏನೊಂದು ಕಮಿಟ್ಮೆಂಟ್ ಇತ್ತೋ ಆ ಕಮಿಟ್ಮೆಂಟು ಇಲ್ಲಿ ಇನ್ನೂ ಉತ್ತೇಜನ ಆಗಿದೆ, ಇನ್ನೂ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರ್ ಇಂಡಿಯಾ ಅಂತ ಇದೆಯಲ್ಲ, ಅದನ್ನು ಇನ್ಕ್ಲೂಸಿವ್ ಗ್ರೋತ್ ಅಂತ ಏನಿದೆಯೋ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗೋದು ರಿಯಲ್ ಇಂಡಿಯಾ. ಆದರೆ ಅದು ಎಷ್ಟರ ಮಟ್ಟಿಗೆ, ಈಗ ಹೋದ ವರ್ಷ ಭಾರತ್ ನಿರ್ಮಾಣ ಯೋಜನೆಯಲ್ಲಿ 48 ಮಿಲಿಯನ್ ಟಾಯ್ಲೆಟ್ಸ್ ಕಟ್ಟಿದೀವಿ ಅಂತ ಹೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆದರೆ ಏನಾಗ್ತದೆ, 48 ಮಿಲಿಯನ್ ಟಾಯ್ಲೆಟ್ ಕಟ್ಟಿದ್ದು ಸ್ಟ್ಯಾಟಿಸ್ಟಿಕ್ಸ್ ಇದ್ದರೆ ಎಷ್ಟು ಜನ ಇದೆ, ಎಷ್ಟು ಜನ ಉಪಯೋಗಿಸ್ತಿದ್ದಾರೆ, ಏನು ಪರಿಸ್ಥಿತಿ ಇದೆ, ಇವುಗಳು ದೊಡ್ಡ ದೊಡ್ಡ ಪ್ರಶ್ನೆಯಾಗೇ ಉಳಿತವೆ ಎಲ್ಲ ಯೋಜನೆಗಳಲ್ಲೂ ಆಗ್ತಕ್ಕಂಥದ್ದು. ಮತ್ತು ಮುಂದೆ ಈಗ ಯೋಜನೆಗಳು ಇನ್ನೂ ಚೆನ್ನಾಗಿ ಭಾಳ ಗ್ರ್ಯಾಂಡ್ ಸ್ಕೇಲಲ್ಲಿ ಯೋಜನೆಗಳನ್ನು ಇನ್ನೂ ಮುಂದುವರಿಸಬೇಕು ಅಂತಿದ್ದಾಗ ರೆವಿನ್ಯೂ ಹೆಂಗೆ ರೇಸ್ ಮಾಡಬೇಕು ಅನ್ನೋ ವಿಚಾರ ಅಷ್ಟು ಹೊಸದಾಗಿ ಏನು ಬರಲಿಲ್ಲ ಇಲ್ಲಿ. ನೋಡಿ, ಭಾರತದ ಒಂದು ಇನ್ಫಾರ್ಮಲ್ ಎಕಾನಮಿ ಇದೆ. ಟ್ಯಾಕ್ಸು ಸರ್ಕಾರ ಯಾರಿಗೂ ಯಾವ ರೀತಿ ಬಡವರಿಗೆ ಸರ್ಕಾರ ಈ ಬಜೆಟ್ಟಿನ ಇದು ಇಲ್ಲ ಅಂತ ಇದೆಯೋ ಅದೇ ರೀತಿಯ ಟ್ಯಾಕ್ಸು ಸರ್ಕಾರ ಹಣ ಕಾನೂನು ಇಲ್ಲದೆ ಇರತಕ್ಕಂಥ ಒಂದು ಭಾಳ ದೊಡ್ಡ ಇನ್ಫಾರ್ಮಲ್ ಎಕಾನಮಿ ಇದೆ. ರಿಯಲ್ ಎಸ್ಟೇಟ್ ಫಾರ್ ಎಕ್ಸಾಂಪಲ್, ಭಾರತದ ಆಧುನಿಕ ಅಗರ್ಭ ಶ್ರೀಮಂತರೆಲ್ಲ ಲ್ಯಾಂಡ್ ಹೊಡೆದೇ ಮಾಡ್ತಿರೋರು. ರಷ್ಯಾ, ಭಾರತ, ಮೆಕ್ಸಿಕೋ, ಸೌತ್ ಅಮೆರಿಕನ್ ಕಂಟ್ರೀಸ್ಲಿ ಲ್ಯಾಂಡ್ ಮಾಫಿಯಾ, ಲ್ಯಾಂಡ್ ಗ್ರಾಬ್ ಮಾಡಿರ್ತಕ್ಕಂಥ ಎಕಾನಮಿ ಇದೆಯಲ್ಲ, ಲ್ಯಾಂಡ್ ಎಕಾನಮಿ ಮ್ಯಾಸಿವ್ ಎಕಾನಮಿ. ಅದು ಇವತ್ತು ಸರ್ಕಾರಕ್ಕೆ ಬಂದಿಲ್ಲ. ಅದಕ್ಕೆ ಹೇಳ್ತಾರೆ ಲ್ಯಾಂಡ್ ಹೆಂಗಂದರೆ 60-40 ಸೈಟು ಅಂದರೆ 60 ಬ್ಲ್ಯಾಕ್ ಮನಿ 40 ವೈಟ್ ಮನಿ.
ಈಗ ಲೋನ್ ತಗೋಬೇಕಾದ್ರೆ ನಾವು ಅಲ್ಲಿ ಹೋಗಬೇಕು, ಸರ್ಕಾರಕ್ಕೆ ಸಿಗುತ್ತೆ. ಲೋನೇ ತಗೊಳ್ಳೋರು ಇಲ್ವಲ್ಲ, ಬ್ಲ್ಯಾಕ್ ಮನಿ ಎಷ್ಟಿದೆ. ಅದ್ಯಾರೋ ಇವ್ರು ನಮ್ಮ ಸಿದ್ಧಲಿಂಗ ಅವರಿಗೆ ಯಾರೋ ಒಂದು ಸೈಟ್ ಕೊಟ್ಟಿದ್ರಂತೆ 60-40. ಆಗ ಅವ್ರು ಹೇಳಿದ್ರು ನಿಮ್ದೇನು ಸೈಟ್ ಸೈಜು ಅಂದರೆ 60-40/100 ಅಂದ್ರಂತೆ. ಯಾಕೆ 100 ಅಂದ್ರೆ ಗುಂಡಿ ಇದೆ ಸ್ವಾಮಿ ಅಂತ. ನಮ್ಮ ಟ್ಯಾಕ್ಸ್ ಗುಂಡಿ ಇರೋದು ಇಲ್ಲಿ ಇರ್ತಕ್ಕಂಥ. ಆಮೇಲೆ ಬಹಳ ಶ್ರೀಮಂತ ರೈತರಿಗೂ ಕೂಡ ಇಲ್ಲಿ ಟ್ಯಾಕ್ಸ್ ವಿಚಾರ ಬಂದಿಲ್ಲ. ಈಗ ಪಂಜಾಬಲ್ಲಿ ಶ್ರೀಮಂತರು ಬೆನ್ಸ್ ಕಾರ್ ಇರ್ತದೆ, ಕ್ಯಾಶ್ ಡಿಕ್ಕಿಯಲ್ಲಿ ಲಕ್ಷಗಟ್ಟಲೆ ಕ್ಯಾಶ್ ಇಟ್ಕೊಂಡು ಡ್ರೈವ್ ಮಾಡ್ತಾರೆ, 1 ಪೈಸಾ ಟ್ಯಾಕ್ಸ್ ಕಟ್ಟಲ್ಲ. ಈ ರೀತಿ ಟ್ಯಾಕ್ಸ್ ರೆವಿನ್ಯೂ ಹೆಂಗೆ ಮಾಡಬೇಕಾಗಿತ್ತು ಇದನ್ನು. ಮತ್ತು ಇನ್ನೊಂದು 2 ಥರ ಅಮಾರ್ತ್ಯಸನ್ನು 2 ಥರದ ಬಡತನ ಅಂತಾರೆ. ಒಂದು ಜೇಬಿನ ಬಡತನ, ಇನ್ನೊಂದು ಅವನ ಕೇಪಬಿಲಿಟಿ, ಅವನ ಸಾಮರ್ಥ್ಯದ ಬಡತನ. ಭಾರತದಲ್ಲಿ ಸಾಮರ್ಥ್ಯದ ಬಡತನ ಬಹಳಷ್ಟು ಇದೆ. ಸ್ಕಿಲ್ ಎಂಪವರ್ಮೆಂಟ್ಗೆ ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆ ಸ್ಕಿಲ್ ಎಂಪವರ್ಮೆಂಟ್ ಇನ್ನೊಂದು ಇದೆ. ಸ್ಕಿಲ್ ಎಂಪವರ್ ಈಗ ಹೊಸ ಎಕಾನಮಿಯಲ್ಲಿ ಏನಿದೆ ಗೊತ್ತಾ, ಜಾಬ್ 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 ಅಂತ ಹೇಳಿ. ಈಗ ನೋಡಿ 4 ಕೋಟಿ ಜನ ಅಂಗಡಿ ನಡೆಸ್ತಿದ್ದಾರೆ, ಕಿರಾಣ ಅಂಗಡಿ ನಡೆಸ್ತಾ ಇದ್ದಾರೆ. FDI ಬಂದರೆ ಆ 4 ಕೋಟಿ ಕಿತ್ತು ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತಾರೆ. ಇರೋ ಲೈವ್ಲಿಹುಡ್ ವರ್ಸಸ್ ಜಾಬ್ ಅಂತಾರೆ. ಜೀವನ ಕ್ರಮವನ್ನು ಒಡೆದು ಹಾಕಿ ಕೆಲಸ ಕೊಡಿಸ್ತೀನಿ ನಿಮ್ಗೆ, ಸೂಪರ್ ಮಾರ್ಕೆಟ್ ಯೂನಿಫಾರ್ಮ್ ಕೆಲಸ ಮಾಡಿಸ್ತೀವಿ, ಬದುಕಕ್ಕೆ ಬಿಟ್ರೆ ಸಾಕು. ಜೀವನ ಕ್ರಮಗಳನ್ನು ಒಡೆದು ಹೊಸ ಜಾಬ್ ಕ್ರಿಯೇಟ್ ಮಾಡಬೇಕಾಗಿದೆ. ವಿವೇಕ್, ಇದು ಶಂಕರ್ ಅವ್ರು ಹೇಳೋದ್ರ ಬಗ್ಗೆ ಭಾಳ ಕರೆಕ್ಟ್ ಇಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ, ಒಂದು ಇದು ಸ್ಟೇಟಸ್ ಕೋ ಬಜೆಟ್, ಯಥಾಸ್ಥಿತಿ ಹೇಗಿದೆಯೋ ಅದನ್ನೇ ಕಂಟಿನ್ಯೂ ಮಾಡೋದು. ಇದರಲ್ಲಿ 2 ನಾವು ಕಾಣ್ಬೋದು. ಒಂದೇನಂತಂದರೆ, ಮುಂಚೆ ಏನೇನು ಸರ್ಕಾರದ ಸಾಮಾಜಿಕ ಯೋಜನೆಗಳಿಗೆ ಏನೇನು ಕೊಡ್ತಾಯಿದ್ರು ಹಣ ಎಲ್ಲ ಅದನ್ನು ಸ್ವಲ್ಪ ವಿಸ್ತರಿಸಿದ್ದಾರೆ, ಆಗ್ಬೋದು, ಅದು ಒಳ್ಳೆಯ ಒಂದು ಸಂಕೇತ. ಆದರೆ ನಿಮಗೆ ಯಾವ ಸೆಕ್ಟರ್ನಲ್ಲಿ ಬಹಳ ಕಠಿಣ ಪರಿಸ್ಥಿತಿ ಅನುಭವಿಸ್ತಿದ್ರು, ಅಗ್ರಿಕಲ್ಚರಲ್ ಡೌನ್ಗ್ರೇಡ್ ಆಗಿತ್ತು, ಅಗ್ರಿಕಲ್ಚರಲ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಡೌನ್ಗ್ರೇಡ್ ಆಗಿದೆ. ಈ ಸೆಕ್ಟರ್ಸ್ಗೆ ಉತ್ತೇಜನ ಕೊಡೋದಕ್ಕೆ, ಈ ಸೆಕ್ಟರ್ಸ್ನ ಬಿಲ್ಡಪ್ ಮಾಡೋದಕ್ಕೆ 2 ಒಂದು ದುರಂತವಾದ ಸಂಗತಿ ಏನಂತಂದರೆ, ಇದು ಯಾಕೆ ಡೌನ್ಗ್ರೇಡ್ ಆಯಿತು, ಯಾಕೆ ಈ ಸೆಕ್ಟರ್ ಫೇಲ್ ಆಯಿತು, ಇದನ್ನು ನಾವು ಹೆಂಗೆ ಅಡ್ರೆಸ್ ಮಾಡಬೇಕು ಈ ಒಂದು ಬಜೆಟ್ನಲ್ಲಿ ಅನ್ನೋದಕ್ಕೆ ಕಂಪ್ಲೀಟ್ಲಿ ಶೂನ್ಯವಾದ ಒಂದು ಇದು ಏನೂ ಇಲ್ಲ. ಇದರಲ್ಲಿ ಶೂನ್ಯವಾದ ಒಂದು ನಿಲುವು. ಈ ಪರಿಸ್ಥಿತಿನ ನಾವು ಅದರಿಂದ ಆಚೆ ಬರಲಿಕ್ಕೆ ಈ ಸರ್ಕಾರ ಏನೂ ಮಾಡಿಲ್ಲ. ಇದು ನಮಗೆ ಬೇಸರ ತಂದಿರೋ ಒಂದು ಸಂಗತಿ. ಈ ಯಾವತ್ತೂ ಕೂಡ ಪ್ರಗತಿಪರ ಯೋಜನೆಗಳ ಹತ್ರ ಈ ಫೇಲ್ಯೂರ್ಸ್ನ ಅಡ್ರೆಸ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ಸ್ ಬೇಕಿತ್ತು, ಅದು ಏನೂ ತಂದಿಲ್ಲ ಈ ಸರ್ಕಾರ. ಓಕೆ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಉಳಿದವರ ಅಭಿಪ್ರಾಯ ಕೇಳೋಣ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.